Next question. An experiment on pea breeding, the following frequencies of seeds are obtained. Round end yellow ಬಂದು 315, wrinkled end yellow ಬಂದು 101, round end green ಬಂದು 32, wrinkled end green ಬಂದು 32, total 556. Theory predicts that the frequency should be in the proportion 9:3:3:1. Examine the correspondence between theory and experiment. Chi-square 0.05 ಬಂದು 7.8815. ಇದು ನೋಡಿ, ಇದು ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ, ಇದು ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಈ ಥರ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅಂದರೆ ಓ ಐ ಅಂದರೂ ಒಂದೇ, ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ ಅಂದರೂ ಒಂದೇ. ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ ಅಂದರೂ ಒಂದೇ. ಅರ್ಥ ಆಗ್ತಿದೆಯಲ್ವಾ? ಇ ಐ ಅಂದರೂ ಒಂದೇ. ಇ ಐ ಅಂದರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, ಇದಕ್ಕೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆರ್. ಓ ಐ ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆರ್ ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ. ಇ ಐ ಅಂದರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆರ್ ಥಿಯರಿಟಿಕಲ್ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ಬೋದು. ಥಿಯರಿಟಿಕಲ್ ಫ್ರೀಕ್ವೆನ್ಸಿ. ಈಗ ನಾವು ಕಂಪೇರ್ ಮಾಡಬೇಕಾಗಿರೋದು ಯಾವುದು? ಥಿಯರಿಟಿಕಲ್ ಜೊತೆಗೆ ಎಕ್ಸ್ಪೆರಿಮೆಂಟಲ್. ಅಂದರೆ ಓ ಐ ಇ ಐನ ಕಂಪೇರ್ ಮಾಡಬೇಕು. ಯಾವಾಗಲೂ ಈ ಓ ಐ ಇ ಐಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ Chi-squareನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ Chi-square ವ್ಯಾಲ್ಯೂ ಏನಾದರೂ ಕಡಿಮೆ ಇದ್ದರೆ, 7.815ಗಿಂತ ಕಡಿಮೆ ಇದ್ದರೆ ಅದು ಮ್ಯಾಚ್ ಆಗ್ತಾ ಇದೆ ಅಂದರೆ ನಾವೇನಂತ ಹೇಳ್ಬೋದು, ಇದು ಅಂದರೆ ಥಿಯರಿಟಿಕಲ್ ಏನಿದೆ, ಏನು ಥಿಯರಿಟಿಕಲ್ ಬರಬೇಕಿತ್ತು ಇದು ಬಂದಿದೆ, ಅದಕ್ಕೆ ರಿಲೇಟೆಡ್ ಬಂದಿದೆ ಅಂತ ಹೇಳ್ಬೋದು. ಇದೇನಾದರೂ ಜಾಸ್ತಿ ಬಂದರೆ ಥಿಯರಿಟಿಕಲ್ ಏನು ಬಂದಿರುತ್ತೆ ಬರಬೇಕು, ಅದು ಇಲ್ಲಿ ಬಂದಿಲ್ಲ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಇ ಐನ ಫೈಂಡ್ ಮಾಡಬೇಕು. ಯಾವ ಥರ ಫೈಂಡ್ ಮಾಡಬೇಕು ಹೇಳ್ತೀನಿ ನೋಡಿ. ಇ ಐಗೆ ಅವ್ರೇನು ಹೇಳಿದ್ದಾರೆ? ಥಿಯರಿ ಪ್ರೆಡಿಕ್ಟ್ಸ್ ದಟ್ ಫ್ರೀಕ್ವೆನ್ಸಿ ಶುಡ್ ಬಿ ಇನ್ ದ ಪ್ರಪೋರ್ಷನ್ 9:3:3:1. ಅಂದರೆ ನೋಡಿ, ಫಾರ್ ಎವ್ರಿ 9 ರೌಂಡ್ ಆ್ಯಂಡ್ ಯೆಲ್ಲೋ ಸೀಡ್ಸ್, ಅಂದರೆ ಈಗ 9 ಪಾರ್ಟು ಇದಿದ್ದರೆ ಇದು 3 ಪಾರ್ಟ್ ಇರುತ್ತೆ, ಇದು 3 ಪಾರ್ಟ್ ಇರುತ್ತೆ, ಇದು 1 ಪಾರ್ಟ್ ಇರುತ್ತೆ ಅಂತ. ಫಾರ್ ಎವ್ರಿ 9ಗೆ ಇದು 3 ಇರುತ್ತೆ, ಎವ್ರಿ 9 ರೌಂಡ್ ಆ್ಯಂಡ್ ಯೆಲ್ಲೋಗೆ 3 ರಿಂಕಲ್ಡ್ ಆ್ಯಂಡ್ ಯೆಲ್ಲೋ ಇರುತ್ತೆ, 3 ರೌಂಡ್ ಆ್ಯಂಡ್ ಗ್ರೀನ್ ಇರುತ್ತೆ, 1 ರಿಂಕಲ್ಡ್ ಆ್ಯಂಡ್ ಗ್ರೀನ್ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಅದೇ ಟೋಟಲ್ ಇರೋದೆಷ್ಟು? 556. ಏನಾದರೂ ಇಲ್ಲಿ ಟೋಟಲ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ನೀವೇನು ಮಾಡಬೇಕು? ಇದನ್ನ 4 ಟೋಟಲ್ ಸೀಡ್ನ ಆ್ಯಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅದು 556 ಬರುತ್ತೆ. ನೋಡಿ, ಆ್ಯಡ್ ಮಾಡಿ. ಇಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ಕೊಡ್ತಾರಲ್ಲ, ಅದನ್ನ ಟೋಟಲ್ನ ಆ್ಯಡ್ ಮಾಡಬೇಕು. ಇದು ಆನ್ ಮಾಡ್ಕೊಳ್ಳೋಣ. 315 ಪ್ಲಸ್ 101 ಪ್ಲಸ್ 32 ಪ್ಲಸ್ 32 ಎಷ್ಟು ಬಂತು? 480. ಕ್ವಶನ್ ರಾಂಗ್. 108 ಇದು, ಸಾರಿ, 315 101 108 ಇದು. ಕ್ವಶನ್ ರಾಂಗ್ ಬರೆದ್ಬಿಟ್ಟಿದ್ದೀನಿ ನಾನು. ಇದು 108. ನೋಡಿ, ಚೆಕ್ ಮಾಡಿದ್ದು ಒಳ್ಳೆಯದಾಯಿತು, ಕ್ವಶನ್ ರಾಂಗ್ ಬರೆದ್ಬಿಟ್ಟಿದ್ದೆ ನಾನು. ಈಗ ಮಾಡೋಣ ನೋಡಿ. 315 ಪ್ಲಸ್ 101 ಪ್ಲಸ್ 108 ಪ್ಲಸ್ 32 556 ಕರೆಕ್ಟ್ ಇದೆ. ಕ್ವಶನ್ ನಾನು ಇದು 32ನ ಇಲ್ಲಿ ಬರೆದ್ಬಿಟ್ಟಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ಸರಿ ಕ್ವಶನ್ ಚೆಕ್ ಮಾಡ್ಕೋತೀನಿ. ಗ್ರೌಂಡ್ ಕರೆಕ್ಟ್ ಇದೆ ಕ್ವಶನ್. ಈಗ ನಾವು ಏನು ಮಾಡಬೇಕಂದ್ರೆ, 556 ಸೀಟ್ಸ್ ಇದ್ದರೆ ಅದ್ರದ್ದು 9 ಪಾರ್ಟ್ ಅಷ್ಟು, ಅಂದರೆ ಈಗ ಇದು 9 ಪಾರ್ಟ್ ಇದ್ದರೆ ಎವ್ರಿ 9 ಪಾರ್ಟ್ಗೆ ಇದು 3 ಪಾರ್ಟ್ ಇರುತ್ತೆ, ಇದು 3 ಪಾರ್ಟ್ ಇರುತ್ತೆ, ಇದು 1 ಪಾರ್ಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದರಲ್ಲಿ 556 ಇದ್ದರೆ ರೌಂಡ್ ಆ್ಯಂಡ್ ಯೆಲ್ಲೋ ಎಷ್ಟಿರುತ್ತೆ ಅದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಈ ಥರ ಬರ್ಕೊಳ್ಳಿ. ದ ಕರೆಸ್ಪಾಂಡಿಂಗ್ ಏನಂತ ಬರ್ಕೋತೀರಾ? ದ ಕರೆಸ್ಪಾಂಡಿಂಗ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆರ್ ಅಂತ ಬರ್ಕೊಳ್ಳಿ. ದ ಕರೆಸ್ಪಾಂಡಿಂಗ್ ಥಿಯರಿಟಿಕಲ್ ಫ್ರೀಕ್ವೆನ್ಸೀಸ್ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆರ್ ಎರಡೂ ಒಂದೇ. ಫ್ರೀಕ್ವೆನ್ಸೀಸ್ ಆರ್ ಇದು ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನೀವೇನು ಮಾಡಬೇಕಂದ್ರೆ, ಇಲ್ಲಿ ಇದು 9 ಇದೆಯಲ್ಲ, 9 ಬೈ ಟೋಟಲ್ ಮಾಡ್ಕೋಬೇಕಿದ್ದ. ಇದು 9 ಟೋಟಲ್ ಎಷ್ಟು? 9 + 3 ಎಷ್ಟು? 12 12 + 3 15 15 + 1 16. ಅಂದರೆ 9 ಪಾರ್ಟ್ ಆಫ್ 16 ಅಂದರೆ 16. ಈಗ 16 ಸೀಡ್ ಇದ್ದರೆ 9 ಇದಿರುತ್ತೆ,
3 ಇದ್ದಿದ್ರೆ ಇದು 1 ಇದ್ದರೆ 556ಗೆ ಎಷ್ಟಿರುತ್ತೆ ಅದು ಅಂತ ಅಷ್ಟೆ. 556 ಅಂದರೆ 9/16 ಇಂಟು 556. ಆಮೇಲೆ 3 ಟೋಟಲ್ ಆ ಥರ ರೇಷಿಯೋ ಬಂದರೆ ಈ ಥರ ಕನ್ವರ್ಟ್ ಮಾಡಬೇಕು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ. 3 ಟೋಟಲ್ ಮಾಡಬೇಕು, ಆಮೇಲೆ ಇಂಟು ಟೋಟಲ್ ಸೀಡು 556. 3 ರೇಷಿಯೋಲಿ 3 ಇದೆಯಲ್ವಾ, ಡಿವೈಡ್ ಬೈ ಟೋಟಲ್ ಮಾಡಿ ಇಲ್ಲಿ ಕೆಳಗಡೆ ಬರ್ಕೋಬೇಕು. ಆಮೇಲೆ ಈ ಟೋಟಲ್ನ ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವ? ಆಮೇಲೆ 3 ಟೋಟಲ್ 16 ಇಂಟು 556. ಆಮೇಲೆ 1/16 ಇಂಟು 556. ಅರ್ಥ ಆಗ್ತಿದೆಯಲ್ವಾ? ದಟ್ ಈಸ್ ಈಗ ನೋಡಿ 9/16 ಇಂಟು 556 ಎಷ್ಟು ಬರುತ್ತೆ ನೋಡಿ. 9 ಕ್ಯಾಲ್ಸಿಲ್ ನೋಡ್ಕೊಳ್ಳಿ. 9/16 ನೋಡಿ, ಲೈಟ್ ಹಾಕ್ತೀನಿ. 9/16 ಇಂಟು 556 ಎಷ್ಟು ಬರುತ್ತೆ? 312.75. ಅಪ್ರಾಕ್ಸಿಮೇಟ್ ಬರ್ಕೋಬೇಕು. 313 9/16 ಆದಮೇಲೆ 3/16 ಡಿಲೀಟ್. 3/16 ಅಂದರೆ 104.25 ಅಪ್ರಾಕ್ಸಿಮೇಟ್ ಬರ್ಕೊಳ್ಳಿ. 104. ಆಮೇಲೆ ಮತ್ತೆ 3/16 ಅದುವೇ ಸೇಮೇ ಇರುತ್ತೆ. 104. 104.25ನ 104 ಅಂತ ಬರ್ಕೊಳ್ಳಿ. ಆಮೇಲೆ 1/16 ನೋಡಿ. 34.75ನ 35 ಬರ್ಕೋಬೇಕು ನೋಡಿ. ಇದನ್ನ 4 ಆ್ಯಡ್ ಮಾಡಿದ್ರೆ 313 ಪ್ಲಸ್ 104 ಪ್ಲಸ್ 104 ಪ್ಲಸ್ಸು 35. 4 ಆ್ಯಡ್ ಮಾಡಿದ್ರೆ 556 ಬರುತ್ತೆ. ಟೋಟಲ್ ಮಾಡಿದ್ರೆ ಅದು ಬರುತ್ತೆ. ಈಗ ನೋಡಿ, ಈಗೇನು ಮಾಡಬೇಕಂದ್ರೆ ಇಲ್ಲಿ ವಿ ಹ್ಯಾವ್, ಈಗ ಅಬ್ಸರ್ವ್ಡ್ ಬರ್ಕೊಳ್ಳಿ. OI ಅಬ್ಸರ್ವ್ಡ್ ಎಷ್ಟು? ಇದು ಅಬ್ಸರ್ವ್ಡು ಎಷ್ಟು? 315, 101, 108, 32. EA ಅಂದರೆ ಕ್ಯಾಲ್ಕುಲೇಟೆಡು. ಇದೆಷ್ಟು? 313, 104, 104, 35. ಅರ್ಥ ಆಗ್ತಿದೆಯಲ್ವಾ? ಈಗ ಫಾರ್ಮುಲಾ ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಚಿ ಸ್ಕ್ವೇರ್ಗೆ ಫಾರ್ಮುಲಾ ಏನು? ಚಿ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಈಗ ನೋಡಿ, OI ಅಂದರೆ ಇದು 315 ಮೈನಸ್ 313 ಹೋಲ್ ಸ್ಕ್ವೇರ್. 315 ಮೈನಸ್ 313 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 313. ಆಮೇಲೆ ಪ್ಲಸ್ 101 ಮೈನಸ್ 104 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 104 ಪ್ಲಸ್ 108 ಮೈನಸ್ 104 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 104 ಪ್ಲಸ್ 32 ಮೈನಸ್ 35. OI ಅಂದರೆ 32 ಮೈನಸ್ 35 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 35. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲ್ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ ನೋಡಿ. ಇದು ಈ ಥರ ಮಾಡ್ಕೊಳ್ಳೋಣ. 315 ಮೈನಸ್ 313 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 313. ಆಮೇಲೆ ಸೈಡಿಗೆ ಬನ್ನಿ. ಪ್ಲಸ್ 101 ಮೈನಸ್ 104 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 104 ಪ್ಲಸ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. 108 ಮೈನಸ್ 104 ಹೋಲ್ ಸ್ಕ್ವೇರ್ ಬೈ 104 ಪ್ಲಸ್ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 32 ಮೈನಸ್ 35 ಹೋಲ್ ಸ್ಕ್ವೇರ್ ಬೈ 35. ಆನ್ಸರ್ ಏನು ಬರುತ್ತೆ? 0.5103 ಬರುತ್ತೆ. ಏನು ಬರುತ್ತೆ? 0.5103.
0.5103. ಚಿ ಸ್ಕ್ವೇರ್ ಫೈಂಡ್ ಮಾಡಿದ್ಮೇಲೆ ಇದು ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ನೋಡಿ. ಇದನ್ನ ಇದಕ್ಕೆ ಕಂಪೇರ್ ಮಾಡಿ ನೋಡಿ. ಚಿ ಸ್ಕ್ವೇರ್ 0.5103 ಲೆಸ್ ದ್ಯಾನ್ ದ ಚಿ ಸ್ಕ್ವೇರ್ 0.05, 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 7.815. ಇದು ಈ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇರೋದ್ರಿಂದ ನಾವೇನಂತ ಹೇಳ್ಬೋದು, ದ ಹೈಪಾಥಿಸಸ್ ಅಕ್ಸೆಪ್ಟೆಡ್. ಅಂದರೆ ಈ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಏನಿದೆ ಅದು ಥಿಯರಿಟಿಕಲ್ ಪ್ರಕಾರನೇ ಬಂದಿದೆ ಅಂತ. ದ ಹೈಪಾಥಿಸಸ್ ಇಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಅಂತ ಹೇಳ್ಬೋದು, ಅಥವಾ ದ ಹೈಪಾಥಿಸಸ್ ಇಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬೋದು. ಬೇಕಿದ್ದರೆ ಒಂದು ಸೆಂಟೆನ್ಸ್ ಬರೆದ್ಬಿಡಿ. ಹೆನ್ಸ್ ದೇರ್ ಈಸ್ ಎ ವೆರಿ ಹೈ ಡಿಗ್ರೀಸ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಥಿಯರಿಟಿಕಲ್ ಅಂತ ಬರ್ದ್ಬಿಡಿ. ಏನಂತ ಬರೀತೀರಾ? ದೇರ್ ಈಸ್ ಎ ವೆರಿ ಹೈ ಡಿಗ್ರಿ ಆಫ್ ಅಗ್ರಿಮೆಂಟ್. ದೇರ್ ಈಸ್ ಎ ಹೈ ಡಿಗ್ರಿ ಆಫ್ ಅಗ್ರಿಮೆಂಟ್ between the theoretical and experimental value. Theoretical and experimental value. ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬರೆಯೋಕ್ಕೆ ಇಷ್ಟೇ ಸಾಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಆನ್ ಎಕ್ಸ್ಪೆರಿಮೆಂಟ್ ಆನ್ ಸೀಡ್ ಬ್ರೀಡಿಂಗ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸೀಸ್ ಆಫ್ ಸೀಡ್ಸ್ ಆರ್ ಒಬ್ಟೈನ್ಡ್. ರೌಂಡ್ ಆ್ಯಂಡ್ ಎಲ್ಲೋ 315, ರಿಂಕಲ್ಡ್ ಆ್ಯಂಡ್ ಎಲ್ಲೋ 101, ರೌಂಡ್ ಆ್ಯಂಡ್ ಗ್ರೀನ್ 108, ರಿಂಕಲ್ಡ್ ಆ್ಯಂಡ್ ಗ್ರೀನ್ 32, ಟೋಟಲ್ 556. Theory predicts that the frequency should be in the proportions 9:3:3:1. Examine the correspondence between theory and experiment. Chi square 0.05 is 7.815. The corresponding ಫ್ರೀಕ್ವೆನ್ಸೀಸ್ ಆರ್ ಅಂತ ಬರೆದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆರ್ ಅಂತ ಬರೆದು ಇಲ್ಲಿ ನೋಡಿ. ಇದು 9:3:3:1 ಇರೋದ್ರಿಂದ 9 ಇದು ಟೋಟಲ್ ಮಾಡ್ಕೋಬೇಕು, ಇಂಟು ಟೋಟಲ್ ಈ ಟೋಟಲ್ನ ಮಲ್ಟಿಪ್ಲೈ ಮಾಡಬೇಕು 556. ಆಮೇಲೆ 3 ಈ ಟೋಟಲ್ ಮಾಡಿಬಿಟ್ಟು ಇಂಟು ಈ ಟೋಟಲಿಂದ ಮಲ್ಟಿಪ್ಲೈ ಮಾಡಬೇಕು. ಎಗೇನ್ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ 4 ಫ್ರೀಕ್ವೆನ್ಸಿ ಬರುತ್ತೆ. ಅಂದರೆ 312.75 ಏನೋ ಬರುತ್ತೆ, ನೀವು 313 ಬರೀಬೇಕು. 103.75 ಬರುತ್ತೆ, 104. ಆ ಥರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ತೊಗೋಬೇಕು. ವಿ ಹ್ಯಾವ್ ಓ ಐ ಅಂದರೆ ಇದು, ಇ ಐ ಅಂದರೆ ಇದು ಬರೆದಾದ್ಮೇಲೆ ಚಿ ಸ್ಕ್ವೇರ್ಗೆ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಬೈ ಇ ಐ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಆಮೇಲೆ ಚಿ ಸ್ಕ್ವೇರ್ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇರೋದರಿಂದ ದ ಹೈಪಾಥಿಸಿಸ್ ಇಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕಷ್ಟೆ. ಥ್ಯಾಂಕ್ ಯು.